ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲೋ ಸ್ಪೈಸಸ್. ಎಸ್, ಇವತ್ತು ಆಫೀಸಿಂದ ಬಂದುಬಿಟ್ಟು ತುಂಬ ಹಸಿವಾಗಿತ್ತು, ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ರೈಸ್ ಅಂತೂ ಓಕೆ, ಬಟ್ ರೈಸ್ ಜೊತೆ ಏನು ಅಂತ ಬಂದಾಗ ಥಿಂಕ್ ಮಾಡ್ತಾಯಿದ್ದೆ ಏನು ಮಾಡ್ಬೋದು ಅಂತ. ಬಟ್ ಈಸಿ ಅನಿಸಿದ್ದು ನಂಗೆ ಮಶ್ರೂಮ್. ಸೊ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ತುಂಬ ದಿನದಿಂದ ಓಯಿಸ್ಟರ್ ಮಶ್ರೂಮ್ ಮಾಡಬೇಕು ಅಂತ ಇತ್ತು, ಬಟ್ ಸಿಕ್ಕಿರಲಿಲ್ಲ ನಂಗೆ. ಯಾವುದೇ ಶಾಪಲ್ಲೂ ಸಿಕ್ಕಿರಲಿಲ್ಲ, ಮಾರ್ಕೆಟಲ್ಲೂ ಸಿಕ್ಕಿರಲಿಲ್ಲ. ಬಟ್ ಇವತ್ತು ಆನ್ಲೈನಲ್ಲಿ ಸರ್ಚ್ ಮಾಡುವಾಗ ಓಯಿಸ್ಟರ್ ಮಶ್ರೂಮ್ ಅವೈಲೇಬಲ್ ಇತ್ತು. ಸೊ ಪಟ್ಟಂತ ಆರ್ಡ್ರ್ ಮಾಡಿದೆ. ಒಂದು 10 ನಿಮಿಷ ಬ್ಲಿಂಕಿಟ್ ಅಲ್ಲಿ ಬಂತು. 10 ಮಿನಿಟ್ಸ್ ಡೆಲಿವರಿ. ಸೊ 10 ಮಿನಿಟ್ಸಲ್ಲಿ ಡೆಲಿವರ್ ಆಯಿತು. ಇದೊಂದು ಒಳ್ಳೆಯ ಆಪ್ಷನ್ನು ಬ್ಯಾಂಗ್ಳೂರಲ್ಲಿ. ಇನ್ ಕೇಸ್ ನಿಮ್ಗೆ ಹೊರಗಡೆ ಹೋಗೋಕ್ಕೆ ಬೇಜಾರಾದರೆ ಮನೆಯಲ್ಲೇ ಕೂತು ಆರ್ಡ್ರ್ ಮಾಡ್ಬೋದು. ಬಟ್ ಗೈಸ್, ದಿಸ್ ಈಸ್ ನಾಟ್ ಗುಡ್. ಎವ್ರಿ ಟೈಮ್ ಇದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಅದರಲ್ಲಿ ಅಡ್ವಾಂಟೇಜು ಐತೆ, ಡಿಸ್ಅಡ್ವಾಂಟೇಜು ಐತೆ. ಬಟ್ ಸದ್ಯಕ್ಕೆ ನನಗೆ ಅಡ್ವಾಂಟೇಜ್. ನನಗೆ ಹೊರಗೆ ಹೋಗುವಷ್ಟು ಪೇಷನ್ಸು ಇರಲಿಲ್ಲ, ಆ್ಯಂಡ್ ಅಷ್ಟು ಟೈಮು ನನಗಿರಲಿಲ್ಲ. ಬಿಕಾಸ್ ಹೊಟ್ಟೆ ಹಸಿವಾಗಿಬಿಟ್ಟಿತ್ತು. ಇನ್ ಕೇಸ್ ನಾವು ಹೊರಗೆ ಹೋದ್ರೆ ಬರೀ ಹಾಳಮುಳ ತಿಂದು ಬರ್ತೀನಿ ಅಂತ ಗೊತ್ತಿತ್ತು. ಅದಕ್ಕೆ ಮನೆಯಾಗೆ ಪ್ರಿಪೇರ್ ಮಾಡೋಣ ಅಂಥೇಳಿ ಅದನ್ನು ತಂದುಬಿಟ್ಟು ನೀಟಾಗಿ ಬಿಡಿಸಿ ಉಪ್ಪು ಮತ್ತು ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ನೆನೆಯೋಕ್ಕೆ ಬಿಟ್ಟೆ. ಸೊ ದ್ಯಾಟ್ ಅದರಲ್ಲಿರೋ ಕಸ ಕಡ್ಡಿ, ಆಮೇಲೆ ಸಣ್ಣ ಸಣ್ಣ ಹುಳುಗಳು ಇವು ಎಲ್ಲನೂ ಸಾಯ್ತಾವು, ಕ್ಲೀನ್ ಆಗ್ತೈತಿ ಅಂಥೇಳಿ ಒಂದು 10 ನಿಮಿಷ ನಾನು ಬೇಯಕ್ಕೆ ಬಿಟ್ಟೆ. ಸೊ ಅದೇ ಟೈಮಲ್ಲಿ ನಾನು ಈರುಳ್ಳಿ, ಟೊಮೆಟೊ ಏನೇನು ಒಗ್ಗರಣೆಗೆ ಬೇಕು ಅಂತ ರೆಡಿ ಮಾಡ್ಕೋತಾ ಇದ್ದೆ. ಸೊ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ 1 or 2 ಕಟ್ ಮಾಡಿಕೊಂಡೆ, ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ, ಆ್ಯಂಡ್ ಮಿಕ್ಸಿಗೆ 2 ಟೊಮೆಟೊ, ಒಂದು ಸ್ವಲ್ಪ ಪುದೀನ, ಆ್ಯಂಡ್ ಒಂದು ಸ್ವಲ್ಪ ಕೊತ್ತಂಬರಿ, ಆ್ಯಂಡ್ ಸ್ವಲ್ಪ ಜೀರಿಗೆ ಹಾಕಿದೆ. ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಜೀರಿಗೆದು. ಸೊ ಅದಕ್ಕೆ ಮಿಕ್ಸಿಗೂ ಕೂಡ ಹಾಕ್ಕೊಂಡೆ, ಚೆನ್ನಾಗಿ ರುಬ್ಕೊಂಡೆ. ಅದಾದಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ನಾನಿಲ್ಲಿ ಎಳ್ಳೆಣ್ಣೆ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಸೊ ಕರಿ ಎಳ್ಳಿಂದು ಎಣ್ಣೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಆಮೇಲೆ ಬೇಸಿಕ್ ನಿಮ್ಮ ಹತ್ರ ಏನು ಮಸಾಲೆ ಇದೆ ಅದನ್ನೇ ಐಟಮ್ಸ್ ಹಾಕಿ. ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಏನೇನಿದೆ ಅದನ್ನು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ, ಟ್ರಸ್ಟ್ ಮೀ. ಕರಿಬೇವು, ಒಣಗೋಗಿರೋ ಕರಿಬೇವು ಹಾಕ್ತೆ, ಆ್ಯಂಡ್ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಫ್ರೈ ಆದಮೇಲೆ, ಕಲರ್ ಚೇಂಜ್ ಆದಮೇಲೆ ಈ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ ಹಾಕಿ, ಟೊಮೆಟೊ ಅದು ಇದು ಏನು ಮಾಡ್ಕೊಂಡಿದ್ವಿ ಆ ಮಸಾಲೆನ ಹಾಕಿ. ಆಮೇಲೆ ಅರಿಶಿನ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ, ಆ್ಯಂಡ್ ನಿಮಗೆ ತುಂಬ ಸ್ಪೈಸಿನೆಸ್ ಬೇಕು ಅಂದರೆ ಇವಾಗ ನೀವು ಬೇಕಿದ್ರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಬಟ್ ಇವಾಗ ನಾನು ಯೂಸ್ ಮಾಡಿರೋ ಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ ಖಾರ ಇದೆ, ಸೊ ನನಗೆ ಅದಷ್ಟೇ ಸಾಕು. ಆ್ಯಂಡ್ ಅದು ಹಾಕಿದ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಮಶ್ರೂಮ್ನ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ಫೈನಲ್ ಟಚ್ ಕೊತ್ತಂಬರಿ ಹಾಕಿಬಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ಸೊ ಕರಿ ಇದ್ದರೆ ಸಾಕ, ಅದ್ರ ಜೊತೆ ರೈಸು ಚಪಾತಿ ಬೇಡ. ಸೊ ರೈಸು ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ರೈಸು ಇಟ್ಟೆ, ವಿತಿನ್ 5 ಮಿನಿಟ್ಸ್ ಎರಡೂ ರೆಡಿ ಆಯಿತು. ಈ ಕಡೆ ಕರಿ, ಈ ಕಡೆ ರೈಸು ವಿತ್ ಫ್ರೈ ಮಾಡಿರೋ ಮೂಲಂಗಿ ಆ್ಯಂಡ್ ಹಾಗಲಕಾಯಿ, ಉಪ್ಪಿನಕಾಯಿ. ಇಟ್ಸ್ ಏನಂತಾರೆ ಅದು, ಒಂದೇನೋ ಓಕೆ, ಕಂಪ್ಲೀಟ್ ಮೀಲ್ ಅಂತ ಅನ್ನಿಸ್ತು. ಎಸ್, ಲೆಟ್ಸ್ ಟೇಸ್ಟ್ ಇಟ್ ಗೈಸ್. ವಾವ್, ಅಮೇಝಿಂಗ್. ಒಂದೊಂದು ಸರಿ ಅನಿಸುತ್ತೆ ನನ್ನ ಕುಕ್ಕಿಂಗ್ ಸ್ಕಿಲ್ ನೋಡಿ ನನಗೆ ಅನಿಸುತ್ತೆ, ನಾನಿಲ್ಲಿ ಇರಬಾರ್ದಿತ್ತು, ಭಾಗ್ಯ ಅಂಗಡಿ ನೀನು ಎಲ್ಲೋ ಇರಬೇಕಿತ್ತು ಅಂತೇಳಿ. ಬಟ್ ಮೈ ಬ್ಯಾಡ್, ಇಲ್ಲೇ ಅದೀನಿ. ಎಸ್, ಇದು ಸಿಂಪಲ್ ರೆಸಿಪಿ ಆಗಿತ್ತು. ಇವಳೇನು ಬರೀ ಮಶ್ರೂಮೇ ಮಾಡ್ತಾಳೆ ಅಂದ್ಕೋಬೇಡ್ರಿ, ಐ ಆಮ್ ಅ ವೆಜಿಟೇರಿಯನ್. ಸೊ ನನಗೇನೋ ಒಂಥರ ಇದು ಟೇಸ್ಟ್ ಚೆನ್ನಾಗಿ ಅನ್ನಿಸ್ತದೆ, ಅದಕ್ಕೆ ಟ್ರೈ ಮಾಡಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.